ಅಲ್ಲ, ಅವರು ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು. ಎಲ್ಲ ರಾಜ್ಯದಲ್ಲೂ ಇಂಥ ಸಮಸ್ಯೆಗಳು ಬಂದೇ ಬರುತ್ತೆ. ಅವರನ್ನು ನಾವು ಒಂದು ರಾಜ್ಯಕ್ಕೆ ಸೀಮಿತ ಮಾಡೋಕ್ಕೆ ಆಗೋದಿಲ್ಲ. ಆದರೆ ನಾವು ಕರ್ನಾಟಕದ ಮಟ್ಟಿಗೆ AICC ಅಧ್ಯಕ್ಷರು ಅಂತ ನಾವು ಅವ್ರ ಗಮನಕ್ಕೆ ತರಬೇಕು. ಈಗ ಬೇರೆಯವರು ರಾಹುಲ್ ಗಾಂಧಿಯವರು ಅಥವಾ ಸೋನಿಯಾ ಗಾಂಧಿಯವರು ಅಧ್ಯಕ್ಷರಾಗಿದ್ದರೆ ನಾವು ಅಪಾಯಿಂಟ್ಮೆಂಟ್ ತೊಗೊಂಡು ಅವ್ರಿಗೆ ಹೋಗಿ ಹೇಳ್ತಾ ಇತ್ತು. ಆದರೆ ನಮ್ಮ ಅಧ್ಯಕ್ಷರು ಇಲ್ಲೇ ಸಿಗ್ತಾರಲ್ಲ, ನಮಗೆ ಅದು ಸ್ವಲ್ಪ ಸುಲಭ. ಹೋಗಿ ಅಪಾಯಿಂಟ್ಮೆಂಟ್ ತೊಗೊಂಡು ಅವರಿಗೆ ತಿಳಿಸ್ತೀವಿ. ಅದು ಅವ್ರ ಗಮನದಲ್ಲಿರಲಿ. ಯಾಕೆಂದರೆ ವಿ ಆರ್ ಎ ನ್ಯಾಷನಲ್ ಪಾರ್ಟಿ. ನಾವು ಏನೇ ಡಿಸಿಷನ್ನು ಪಾಲಿಸಿ ಡಿಸಿಷನ್ ತೊಗೊಂಡ್ರೆ ಬೇರೆ ಬೇರೆ ರಾಜ್ಯಕ್ಕೂ ಕೂಡ ಅಪ್ಲೈ ಆಗುತ್ತೆ. ಈಗ ತೆಲಂಗಾಣದಲ್ಲಿ ಆಗಲೇ ಅವರು ಕೂಡ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಆಂಧ್ರ ಪ್ರದೇಶದಲ್ಲಿ ಮೊದಲಿಂದನೂ ನಡೆದಿದೆ. ಅದು ಸುಪ್ರೀಂ ಕೋರ್ಟ್ನಲ್ಲಿ ಸ್ಟೇ ಆಗಿತ್ತು, ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಮಾಡಿದರು. ಆಮೇಲೆ 2024ರಲ್ಲಿ ಮತ್ತೆ ತಿರುಗಾಗಿ ಡಿವಿಷನ್ ಮಾಡ್ಬೋದು ಅಂತ ಒಂದು ಆದೇಶ ಬಂತು. ಈಗ ಇದೆಲ್ಲ ನಡೀತಾ ಇದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ. ಅದಕ್ಕೆ ನಾವು ಅವ್ರ ಗಮನಕ್ಕೆ ತಂದಿದ್ದೇವೆ.